ಹಲೋ ಗೈಸ್, ಇವತ್ತಿನ ವಿಡಿಯೋ ಬಂದು ಒಂದು ಹಾರಿಜಾಂಟಲ್ ವಿಡಿಯೋನ ವರ್ಟಿಕಲ್ ವಿಡಿಯೋ ಹೇಗೆ ಮಾಡಬೇಕು ಅಂತ. ನಿಮಗೆ ಹಾರಿಜಾಂಟಲ್ ಅಂದರೆ ಸಡನ್ನಾಗಿ ಫ್ಲಾಶ್ ಆಗಲ್ಲ ಅಲ್ವಾ, ಅದನ್ನ ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ಇದು ಹಾರಿಜಾಂಟಲ್ ವಿಡಿಯೋ ಅಂದರೆ ವೈಡಾಗಿ ಫುಲ್ಲು ನಿಮ್ಮ ಸ್ಕ್ರೀನ್ ಪೂರ್ತಿ ಕವರ್ ಆಗುತ್ತೆ. ಇದನ್ನ ವರ್ಟಿಕಲ್ ಹೆಂಗೆ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವರ್ಟಿಕಲ್ ಅಂದರೆ ಈ ರೀತಿ ನೋಡಿ, ಈ ಥರ ಒಂದು ಇದ್ರಲ್ಲಿ ಬರುತ್ತೆ ನೋಡಿ. ವಿಡಿಯೋ ಸ್ಪ್ಲಿಟ್ ಮಾಡೋದು ಹೇಗೆ ಅಂದ್ಬಿಟ್ಟು ವಿಡಿಯೋ ಜಾಯಿನ್ ಮಾಡುವುದು ಹೇಗೆ ಅಂತಿದೆಯಲ್ಲ, ಆ ಕಾಲಮ್ ನೋಡಿ. ವರ್ಟಿಕಲ್ ಉದ್ದ, ಅಗಲ ಇಲ್ಲ, ಇದು ಬರೀ ಉದ್ದ ಇದೆ. ಓಕೆನಾ? ಮೇಲೆಲ್ಲ ಬ್ಲ್ಯಾಕ್ ಸ್ಕ್ರೀನ್ ಇರೋದಕ್ಕೆ ನಿಮ್ಗೆ ಗೊತ್ತಾಗ್ತಿಲ್ಲ, ಸೇಮ್ ಒಂದೇ ತರ ಕಾಣ್ತಿದೆ. ಈ ಸೈಜಿಗೆ ಕನ್ವರ್ಟ್ ಆಗುತ್ತೆ ಹಿಂಗೆ. ಓಕೆನಾ? ಅಗಲ ಇರೋದು ಉದ್ದ ಸೈಜಿಗೆ ಕನ್ವರ್ಟ್ ಆಗುತ್ತೆ. ಓಕೆನಾ? ಇದನ್ನ ಹೆಂಗ್ ಮಾಡ್ಬೇಕು ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಜಸ್ಟ್ ಏನಿಲ್ಲ, ನಿಮ್ಗೆಲ್ಲ ಆಗ್ಲೂ ಐಡಿಯಾ ಇದೆ ಅಂತ ಅನ್ಕೊಂತೀನಿ. ನಾನು ಹಳೆ ವಿಡಿಯೋ ನೋಡಿದ್ರೆ ಐಡಿಯಾ ಇರುತ್ತೆ. ಕ್ಲಿಪ್ ಜಂಪ್ ಓಪನ್ ಮಾಡ್ಕೊಂತೀರಾ, ಕ್ರಿಯೇಟ್ ನ್ಯೂ ವಿಡಿಯೋಗೆ ಹೋಗ್ತೀರಾ. ಹಾರಿಜಾಂಟಲ್ ವಿಡಿಯೋನ ಫಸ್ಟ್ ನೀವು ಅಪ್ಲೋಡ್ ಮಾಡ್ಕೊಬೇಕು. ಅಪ್ಲೋಡ್ ಇಂಪೋರ್ಟ್ ಮೀಡಿಯಾಗೆ ಹೋಗಿ ಡೌನ್ಲೋಡ್ಸ್ಗೆ ಹೋಗ್ತೀನಿ ನಾನು, ಯಾಕೆ ನನ್ನ ಫೈಲ್ಸ್ ಅಲ್ಲಿರೋದು ಹಾರಿಜಾಂಟಲ್ ಫೈಲ್. ಇದು ಹಾರಿಜಾಂಟಲ್ ವಿಡಿಯೋ ಫೈಲ್. ಅದನ್ನ ಸೆಲೆಕ್ಟ್ ಮಾಡಿ ಇಂಪೋರ್ಟ್ ಮಾಡ್ಕೊತೀನಿ. ಇಂಪೋರ್ಟ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಹಳೆ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಸ್ಪೀಡಾಗಿ ಮಾಡ್ತೀನಿ. ಆಮೇಲೆ ಇಲ್ಲಿಗೆ ಡ್ರ್ಯಾಗ್ ಮಾಡ್ಕೊತೀರಾ. ಡ್ರ್ಯಾಗ್ ಮಾಡಿದ್ಮೇಲೆ ನೋಡಿ, ಫುಲ್ ವೈಡ್ ಆಂಗಲ್ ಅಲ್ಲಿ ಇದೆ, ಅಂದ್ರೆ ಅಗ್ಲವಾಗಿದೆ. ಇದನ್ನ ಏನ್ ಮಾಡ್ಬೇಕು, ನಾನು ವರ್ಟಿಕಲ್ ಮಾಡ್ಬೇಕು. ವರ್ಟಿಕಲ್ ಮಾಡ್ಬೇಕು ಅಂದ್ರೆ ಸೈಡಿಗೆ ಕ್ಲಿಕ್ ಮಾಡಿ, ಎಲ್ಲಾದ್ರೂ ಹಿಂಗ್ ಸೈಡಿಗೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸೈಜ್ ಅಂತ ಬರುತ್ತೆ. ಸೈಜ್ ಮೇಲೆ ಕ್ಲಿಕ್ ಮಾಡಿ 9:16 ರೇಷನ್ ಸೆಲೆಕ್ಟ್ ಮಾಡಿದ್ರೆ ನೋಡಿ, ಶಾರ್ಟ್ ವಿಡಿಯೋ ಕನ್ವರ್ಟ್ ಆಯ್ತು. ಅಂದ್ರೆ ವರ್ಟಿಕಲ್ ಪೋರ್ಷನ್ ಕನ್ವರ್ಟ್ ಆಯ್ತು. ಓಕೆನಾ? ನೋಡಿ, ಬೆಸ್ಟ್ ಟ್ರಿಕ್ಸ್ ಇದು ಎಲ್ಲ. ನೀವು ಈ ವಿಡಿಯೋದಲ್ಲಿ ಆರಾಮಾಗಿ ಏನ್ ಬೇಕಾದ್ರೂ ಮಾಡ್ಬೋದು. ಅಂದ್ರೆ ಕ್ಲಿಪ್ ಚಾಂಪ್ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು. ಓಕೆನಾ? ಇಷ್ಟು ಮಾಡ್ಬಿಟ್ಟು ಇಲ್ಲಿ ಎಕ್ಸ್ಪೋರ್ಟ್ ಹೋಗಿ ಇಂಪೋರ್ಟ್ ಕೊಟ್ರಿ ಅಂದ್ರೆ ಕನ್ವರ್ಟ್ ಆಗೋಗುತ್ತೆ. ನಿಮ್ಗೆ ಇಲ್ಲಿ ಏನೋ ಟೆಕ್ಸ್ಟ್ ಬೇಕು ಅಂದ್ರೆ ಟೆಕ್ಸ್ಟ್ ಕೂಡ ಹಾಕೊಬಹುದು. ಇದು ಇನ್ಸ್ಟಾಗ್ರಾಮಿಗೆ ಸಖತ್ ಯೂಸ್ ಆಗುತ್ತೆ. ಇಲ್ಲಿ ಟೆಕ್ಸ್ಟ್ ಹಾಕೊಂಡು ಇಲ್ಲಿ ವಿಡಿಯೋ ಹಾಕೊಂಡು, ಅಂದ್ರೆ ಶಾರ್ಟ್ ವಿಡಿಯೋಸ್ ಮಾಡ್ಬೇಕಾದ್ರೆ ಈ ತರ ಕನ್ವರ್ಟ್ ಮಾಡ್ಕೊಬಹುದು. ಸೇಮ್ ಅದೇ ಲಾಂಗ್ ವಿಡಿಯೋನ ಶಾರ್ಟ್ ವಿಡಿಯೋ ಕನ್ವರ್ಟ್ ಮಾಡಿ ನೀವು ಶಾರ್ಟ್ಸ್ ಅಪ್ಲೋಡ್ ಮಾಡಬಹುದು. ಇದು ಬೆಸ್ಟ್ ಅಡ್ವಾಂಟೇಜ್. ಈ ವಿಡಿಯೋ ಗೊತ್ತಾಯ್ತಲ್ವಾ? ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನ ಏನಾದ್ರೂ ಹೊಸದು ಒಟ್ಟು ನಿಮ್ಗೆ ಯೂಸ್ ಆಗ್ಬೇಕು, ಇಲ್ಲ ಏನಾದ್ರೂ ಎಡಿಟಿಂಗ್ ಕಲಿತಿದ್ದೀರಾ, ಇಲ್ಲ ಯೂಟ್ಯೂಬ್ ಬರ್ತಿದ್ದೀರಾ ಅಂದ್ರೆ ಇದು ಪಕ್ಕಾ ನಿಮ್ಗೆ ಯೂಸ್ ಆಗೇ ಆಗುತ್ತೆ. ಅದಕ್ಕೆ ನನಗೆ ತಿಳಿದಷ್ಟು ಎಲ್ಲ ದಿನ ವಿಡಿಯೋಸ್ ಹಾಕ್ತಾನೆ ಇದೀನಿ, ಟ್ರೈ ಮಾಡ್ತಾ ಇದೀನಿ. ಬೇರೆಯವ್ರಿಗೆ ಎಜುಕೇಟ್ ಮಾಡ್ತೀನಿ, ನಾನು ಕಲಿತಾ ಇದೀನಿ. ಓಕೆನಾ? ಈ ವಿಡಿಯೋನ ಇಲ್ಲಿಗೆ ನಡೆಸ್ತಾ ಇದೀನಿ. ಧನ್ಯವಾದಗಳು.